ಇನ್ನು ಬೆಳಗಾವಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಸಿಟಿ ರವಿ ಬಂದಿದ್ದಾರೆ. ಅಂದ್ರೆ ಬೆಂಗಳೂರಿಗೆಲ್ಲ ಇನ್ನು ಬೆಳಗಾವಿನಲ್ಲೇ ಇದ್ದಾರೆ. ಎಂಎಲ್ಸಿ ಸಿಟಿ ರವಿ ಅವರನ್ನ ಕರ್ಕೊಂಡು ಬಂದಿದ್ದಾರೆ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ. ಇಲ್ಲಿ ಸಿಟಿ ರವಿ ಆರೋಗ್ಯ ತಪಾಸಣೆಯನ್ನ ಮಾಡ್ತಾರೆ ವೈದ್ಯರು. ಮೊದಲು ಬಿಮ್ಸಲ್ಲಿ ಅಂತಂತಂದ್ರು, ಅಲ್ಲ, ಈಗ ಬೆಳಗಾವಿ ಸಮುದಾಯ ಭವನಕ್ಕೆ ಬಂದಿದ್ದಾರೆ, ಸಮುದಾಯ ಆರೋಗ್ಯ ಕೇಂದ್ರಕ್ಕೆ. ಅಲ್ಲಿನ ವೈದ್ಯಾಧಿಕಾರಿಗಳು ಇವರ ಆರೋಗ್ಯದ ಪರೀಕ್ಷೆಯನ್ನು ಮಾಡ್ತಾರೆ, ಆರೋಗ್ಯ ತಪಾಸಣೆಯನ್ನು ಮಾಡ್ತಾರೆ. ಸಿಟಿ ರವಿ ಅವರ ಆರೋಗ್ಯ ತಪಾಸಣೆಯಲ್ಲಾಗುತ್ತೆ. ಅದಾದ ಮೇಲೆ ಅವ್ರನ್ನ ಕೋರ್ಟಿಗೆ ಹಾಜರುಪಡಿಸಬಹುದು. ನೋಡಿ, ಈ ಅರ್ಧ ಗಂಟೆನಲ್ಲಿ ನೀವು ನೋಡ್ತಾ ಇದ್ದೀರಿ ಎಲ್ಲೆಲ್ಲಿಂದ ಎಲ್ಲೆಲ್ಲಿ ತಿರುವುಗಳು ಸಿಕ್ಕಿಬಿಡ್ತು ಅಂತ. ಒಂದು ಕಡೆಗೆ DCM ಸಾಹೇಬರು ಹೇಳಿದರು, ಇಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ವಿವರಗಳಿದೆ, ನಾವು ಕೂಡ ಆ ದಾಖಲೆಗಳನ್ನು ಇಟ್ಕೊಂಡಿದ್ದೀವಿ, ಇದನ್ನು ಇಲ್ಲಿಗೆ ಬಿಡಲ್ಲ, CD ರವಿ ಬದುಕು ಹೋಗಿದ್ದೇ ಒಂದು ದೊಡ್ಡ ಸಂಗತಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಅದಾದ ಮೇಲಿಂದ ಬೇರೆ ಬೇರೆ ತಿರುವುಗಳನ್ನು ಪಡೆದುಕೊಳ್ತು ಇದು. ಇಲ್ಲ, ಎಲ್ಲೋ ಬೇರೆ ಕಡೆ ಕರ್ಕೊಂಬರ್ತಾ ಇದ್ದಾರೆ, ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಬಂದುಬಿಡ್ಬೋದು, ಜನಪ್ರತಿನಿಧಿಗಳ ನ್ಯಾಯದಲ್ಲಿ ಅವ್ರನ್ನ ಹಾಜರುಪಡಿಸ್ಬೋದು, ಇವೆಲ್ಲವೂ ಕೂಡ. ಅದೆಲ್ಲ ಆದಮೇಲೆ ಇಲ್ಲ, ಈಗ ಅಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಇದೆಯಲ್ಲ, ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ, ಅಲ್ಲಿ ಅವರ ಆರೋಗ್ಯ ಪರೀಕ್ಷೆ ಆಗುತ್ತೆ. ಅದಾದ ಮೇಲೆ ಅವ್ರನ್ನ ಕೋರ್ಟಿಗೆ ಹಾಜರುಪಡಿಸ್ತಾರೆ ಅಂತ. ಅದಾಗ್ತಿದ್ದಂಗೆ ಒಂದು ಸ್ಫೋಟಕ ತಿರುವನ್ನು ಕೊಟ್ಬಿಟ್ರು ಬಸವರಾಜ ಹೊರಟ್ಟಿಯವರು, ಸಭಾಪತಿಗಳು. ಇಲ್ಲ, ಇವರ ಪದ ಬಳಕೆ ಇದೆಯಲ್ಲ, ಪದ ಬಳಕೆಗೆ ಸಂಬಂಧಪಟ್ಟಂಗೆ ಯಾವುದೇ ಸಾಕ್ಷ್ಯಗಳು ಇಲ್ಲ, ಅಂದರೆ ಅದರರ್ಥ ಯಾವುದೇ ರೆಕಾರ್ಡ್ ಇಲ್ಲ ಅನ್ನುವಂಥ ಮಾತು. ಯಾರೋ 4 ಜನ ಇದಕ್ಕೆ ಸಂಬಂಧಪಟ್ಟಂಗೆ ದೂರು ಕೊಟ್ಟರು. ಅದಾದಮೇಲೆ ಇವರು ಅವ್ರ ಮೇಲೆ ದೂರು ಕೊಟ್ಟರು, ಅವ್ರು ಇವ್ರ ಮೇಲೆ ದೂರು ಕೊಟ್ಟರು. ಇಬ್ಬರನ್ನೂ ಕರೆಸಿ ಮಾತಾಡಿದ್ವಿ. ಅದಾದ ನಂತರದ ಬೆಳವಣಿಗೆಗಳು ನಿಮಗೆ ಗೊತ್ತಿದೆ ಏನಾಗಿದೆ ಅಂತ. ಆದರೆ ಸಿಟಿ ರವಿ ಬಳಸಿದಂಥ ಪದ ಇದೆಯಲ್ಲ, ಆ ಪದ ರೆಕಾರ್ಡ್ ಆಗಿಲ್ಲ. ಇಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಈ ಕೇಸಿನ ಸ್ಥಿತಿ ಎಲ್ಲಿಗೆ ಬಂದುಬಿಡ್ಬೋದು ಅನ್ನುವಂಥದ್ದು.